ಬಜೆಟ್ ಮಂಡನೆ ಆಗ್ತಿದೆ, ಬಟ್ ನೀವು ಈಗಾಗಲೇ ಹೇಳಿದ್ರೆ ನಮ್ದೇನು ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಬಟ್ ರಾಜ್ಯಕ್ಕೆ ಬಹಳ ಪ್ರಮಾಣದಲ್ಲಿ ತೆರಿಗೆ ಬರಬೇಕಾಗಿದೆ. ಮತ್ತೊಂದು ಕಡೆ ನಾವೆಲ್ಲ ಕೇಳಿದ್ದೀವಪ್ಪ, ಎಲ್ಲ ಕೇಳಿದ್ದೀವಿ. ಅವರು ಕ್ಯೂಡ್ರ ಥರ ಇದ್ದಾರಲ್ಲ. ಈಗ ನಾವು ದಿಲ್ಲಿಗೆ ಹೋಗಿ ಮಾಡೋದು, ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಕಡಿಮೆ ಬರ್ತಾ ಇದೆ, ನಮಗೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಕಡಿಮೆ ಮಾಡ್ತಾ ಇದ್ದೀರಿ, ನಮಗೆ ಗ್ರ್ಯಾಂಟ್ಸ್ ಏನೂ ಕೊಡ್ತಾ ಇಲ್ಲ ಅಂಥೇಳಿ ಹೋಗಿ ಸೆಂಟ್ರಲ್ ಗೌರ್ಮೆಂಟು ಡೆಲ್ಲಿನಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡೋದು. ನಾವು ಎಲ್ಲ MLAಗಳು MP ಗಳು ಎಲ್ಲರೂ ಹೋಗಿ ಮಾಡೋದು, ಮಂತ್ರಿಗಳು ಎಲ್ಲ ಹೋಗಿ ಮಾಡೋದು. ಆಮೇಲೆ ಕಳೆದ ವರ್ಷ 23-24ರಲ್ಲಿ 23-24 ಬಜೆಟ್ನಲ್ಲಿ ಅವರು ಅಪ್ಪರ್ ಭದ್ರಾ ಯೋಜನೆಗೆ 5300 ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಎಷ್ಟು ದಿನ ಆಯಿತು ಬಜೆಟ್ ಆಗಿ? ಇವತ್ತಿನವ್ರಿಗೊಂದು ಪೈಸೆ ಕೊಟ್ಟಿದ್ದಾರಾ? ಅದಕ್ಕೆ ಹೇಳಿದೆ ನಾನು, ಈ ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀವಿ, ಬಟ್ ನಿರೀಕ್ಷೆ ಖುಷಿಯಾಗ್ತವೆ ಅಂತ ಹೇಳಿದೆ. ನಿರೀಕ್ಷೆ ಮಾಡೋದೇ ಇಲ್ಲ ಅಂತಲ್ಲ, ಯಾಕಂತಂದರೆ ವಿ ಆರ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್ ಅಲ್ವಾ, ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೀವಿ. ಒಕ್ಕೂಟದ ವ್ಯವಸ್ಥೆಯಲ್ಲಿರುವಾಗ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡ್ತೀವಿ. ನಮ್ಮ ತೆರಿಗೆ ವಸೂಲು ತಗೊಳ್ಳಿಕ್ಕೋಸ್ಕರವಾಗಿ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಇದೆಯಲ್ಲ, ನಮ್ಮ ಪಾಲು, ಅದನ್ನು ಪಡ್ಕೊಳ್ಳಿಕ್ಕೆ ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡ್ತೀವಿ.